ಹಾಯ್, ಹೇಗಿದ್ದೀರಾ ಎಲ್ಲ? ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಜಿತಾ ರಾಜೇಶ್ವರಿ. ಇವತ್ತು ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾ? ರಾಗಿ ಚೊಕ್ಕು ನಟಿ ಬಾರ್, ಅಂದರೆ ರಾಗಿದು ಚಾಕ್ಲೇಟ್ ಅದ್ರದ್ದು ಬಾರ್. ಸೊ ಅದು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಅಲ್ಲ, ಬನ್ನಿ. ನೋಡಿ, ಮೊದಲನೇದಾಗಿ ಅಮೂಲ್ ತುಪ್ಪ, ಅಮೂಲ್ ಮಿಲ್ಕ್, ದೆನ್ ಅಮೂಲ್ದು ಚಾಕ್ಲೇಟ್ ಬಾರ್, ಡಾರ್ಕ್ ಚಾಕ್ಲೇಟ್ ಇದು ತಗೊಂಡಿದ್ದೀನಿ. ಇದ್ರ ಜೊತೆಗೆ ಕೋಕೋ ಪೌಡರ್ ಕೂಡ ಆ್ಯಡ್ ಮಾಡ್ತೀನಿ. ಮತ್ತೆ ಇದು ಸ್ವೀಟ್ ಚಾಕ್ಲೇಟ್ ಆಗಿರೋದ್ರಿಂದ ಆಸ್ ಯೂಶುವಲ್ ಶುಗರ್ ಬೇಕೇ ಬೇಕಲ್ವಾ, ಸೊ ಶುಗರ್ ತಗೊಂಡಿದ್ದೀನಿ. ದೆನ್ ಇದು ಕ್ಯಾಶ್ಯೂನ ಸ್ವಲ್ಪ ಚಾಪ್ ಮಾಡಿ, ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಳ್ಳು ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕೋಬಹುದು, ಬೇಡ ಅಂದ್ರೆ ಬಿಡ್ಬೋದು. ನಾನು ಹಾಕಿ ಕೂಡ ಮಾಡಿದ್ದೀನಿ, ಹಾಕ್ದಲ್ಲೇ ಕೂಡ ಮಾಡಿದ್ದೀನಿ. ಆಮೇಲೆ ಇದು ಏಲಕ್ಕಿ, ಇದು ಸ್ವೀಟ್ಗೆಲ್ಲ ಒಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡುತ್ತೆ ಅಲ್ವಾ ಏಲಕ್ಕಿ, ಅದಕ್ಕೆ. ಆಮೇಲೆ ಇದು ಬಾದಾಮು, ಇದು ಕೂಡ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೆನ್ ಲವಂಗ, ಮತ್ತೆ ಅದಕ್ಕೆ ಬೇಕಾಗಿರೋದು ಮೇನ್, ಇದು ರಾಗಿ ಚೋಕು ನಟಿ ಬಾರ್ ಅಂತ ಹೇಳಿರೋದ್ರಿಂದ ಮೇನ್ ಇಂಗ್ರೀಡಿಯೆಂಟ್ ರಾಗಿ ಹಿಟ್ಟು ಬೇಕು. ಇದು ಅಮೂಲ್ ತುಪ್ಪನೇ ಕರಗಿಸಿಟ್ಕೊಂಡಿದ್ದೀನಿ, ಅದು ಗಟ್ಟಿ ಇದೆ, ಇವಾಗ ಚಳಿ ಆಗಿರೋದ್ರಿಂದ ಅದು ಗಟ್ಟಿ ಇದೆ, ಸೊ ಒಂದ್ ಸ್ವಲ್ಪ ಕರಗಿಸಿಟ್ಕೊಂಡಿದ್ದೀನಿ. ಇದು ಅಮೂಲ್ದು ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ, ಕಾಯಿಸಿ ಆರಿಸಿ ಇಟ್ಕೊಂಡಿರೋದು. ದೆನ್ ಅವಾಗಲೇ ಹೇಳಿದ್ನೆಲ್ಲ ಡ್ರೈ ಫ್ರೂಟ್ಸ್, ಕ್ಯಾಶ್ಯೂ, ಬಾದಾಮು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಫ್ರೈ ಮಾಡಿ ಹಾಕ್ತೀನಿ. ಅದ್ರ ಜೊತೆನಲ್ಲಿ ಇದು ಒಣ ಕೊಬ್ಬರಿ, ಡ್ರೈ ಕೋಕೋನಟ್, ಇದನ್ನ ಕೂಡ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಕೋಕೋ ಪೌಡರು, ಇಷ್ಟು ಇಂಗ್ರೀಡಿಯೆಂಟ್ಸು ಇದಕ್ಕೆ ಬೇಕು. ಏನಕ್ಕೆ? ರಾಗಿ ಚೋಕು ನಟಿ ಬಾರ್ಗೆ. ಈಗ ಹೇಗೆ ಮಾಡೋದು ನೋಡೋಣ ಅಲ್ಲ. ಮೊದಲನೇದಾಗಿ ಆಸ್ ಯೂಶುವಲ್ ಒಲೆ ಹಚ್ಕೋಬೇಕು. ಒಲೆ ಹಚ್ಕೊಂಡ್ಮೇಲೆ ಈ ರೀತಿ ಪ್ಯಾನ್ ಇಡೋಣ. ಸ್ವಲ್ಪ ಡೀಪ್ ಆಗಿರೋಂಥದ್ದು ಇಟ್ಕೋಬೇಕು. ಸೊ ಅದರಲ್ಲಿ ನಾನು ಇದನ್ನೆಲ್ಲ ಒಟ್ಟಿಗೆ ಹಾಕೋತಾ ಇದ್ದೀನಿ, ಡ್ರೈ ಫ್ರೂಟ್ಸ್ ಎಲ್ಲದನ್ನು ಒಟ್ಟಿಗೆ ಹಾಕೋತಾ ಇದ್ದೀನಿ. ಲೈಕ್ ಕ್ಯಾಶ್ಯೂ, ಬಾದಾಮು, ಆಮೇಲೆ ಒಣ ಕೊಬ್ಬರಿ, ಇಷ್ಟನ್ನು ಒಟ್ಟಿಗೆ ಹಾಕೊಂಡಿದ್ದೀನಿ. ಇದನ್ನ ನೀವು ಡ್ರೈ ರೋಸ್ಟ್ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಗೀ ಹಾಕೋಬಹುದು. ಗೀ ಇದಕ್ಕೂ ಆಕ್ಚುಲಿ ರಾಗಿ ಹಿಟ್ಟನ್ನ ಫ್ರೈ ಮಾಡುವಾಗ ಕೂಡ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ನಾವು ಪ್ಲೇಟಲ್ಲಿ ಗ್ರೀಸ್ ಮಾಡುವಾಗ ಕೂಡ ಒಂದ್ ಸ್ವಲ್ಪ ಹಾಕೋಬೇಕಾಗತ್ತೆ. ತುಂಬಾ ಏನು ಜಾಸ್ತಿ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ, ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ರೀತಿ ಹಿಂಗೆ ಫ್ರೈ ಮಾಡೋಣ. ಕಾಣಿಸ್ತಾ ಇದೆಯಾ ಫ್ರೈ ಮಾಡ್ತಾ ಇರೋದು? ಸೊ ಈಗ ಇದಾಗಿದೆ, ಸಾಕು. ಇದಾದ್ಮೇಲೆ ನಾನಿವಾಗ ಸ್ವಲ್ಪ ಒಲೆ ಉರಿ ಕಮ್ಮಿ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ಇದು ಚೆನ್ನಾಗಿ ಕಾದ್ಬಿಟ್ಟಿದೆ. ಸೊ ಹಾಗಾಗಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಒಂದ್ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ತುಂಬಾ, ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಹಾಕಿದಾಗ ಹಾಕೊಳ್ಳಿಲ್ಲ. ಆಗ್ಲೂ ಹಾಕಿ ಈಗ್ಲೂ ಹಾಕಿ ಮತ್ತೆ ಗ್ರೀಸ್ ಮಾಡುವಾಗ್ಲೂ ಹಾಕ್ಬಿಟ್ರೆ ತುಂಬಾ ಜಾಸ್ತಿ ಆಗುತ್ತೆ ಅನ್ನೋದು ಒಂದೇ ಒಂದು ಉದ್ದೇಶ ಅಷ್ಟೇ. ಸೊ ಈಗ ನಾವು ಇದನ್ನ ಹಿಂಗೆ ರಾಗಿ ಹಿಟ್ಟನ್ನ ಹಿಂಗೆ ಫ್ರೈ ಮಾಡ್ಕೋಬೇಕು. ಈಗ ಮತ್ತೆ ಉರಿ ಜೋರ್ ಮಾಡ್ಕೊಂಡಿದ್ದೀನಿ. ಲೈವ್ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ತುಂಬಾ ಟೈಮ್ ತಗೊಳಕ್ ಆಗಲ್ಲ ಅಲ್ವಾ. ಸೊ ಆದಷ್ಟು ಬೇಗ ಮುಗಿಸ್ಬೇಕು, ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಬೇಕು, ಪ್ಲಸ್ ನಿಮಗೂ ಕೂಡ ಎಲ್ಲ ಗೊತ್ತಾಗ್ಬೇಕು. ಚಾಕ್ಲೇಟ್ ಏನ್ ಎಲ್ರು ಮಾಡ್ತಾರೆ, ಒಬ್ಬೊಬ್ರು ಒಂದೊಂಥರ. ನಾನು ಇವತ್ತು ರಾಗಿ ಹಿಟ್ಟು ತಗೊಂಡ್ ಮಾಡ್ತಾ ಇದ್ದೀನಿ. ವೈ? ಬಿಕಾಸ್ ರಾಗಿ ತುಂಬಾ ಹೆಲ್ದಿ. ಸೊ ಇದು ಮಿಲೆಟ್ಸ್ ಅಲ್ಲಿ ಬರುತ್ತಲ್ವಾ, ಸೊ ಮಿಲೆಟ್ಸ್ ಎಲ್ಲ ಯೂಸ್ ಮಾಡಿ ಅಂತ ಹೇಳ್ತಾರೆ.
ಸೊ ಮಕ್ಕಳಿಗೆ ರಾಗಿ ಮುದ್ದೆ ಮಾಡಿಕೊಟ್ರೆ ತಿಂತಾರ, ಬೇಡ ಅಂತಾರೆ. ಸೊ ಅಂಬ್ಲಿ ಕೂಡ ಕುಡಿಯಲ್ಲ. ಸೊ ಹಾಗಾಗಿ ನಾವು ಮಕ್ಕಳು ಚಾಕ್ಲೇಟ್ ತುಂಬಾ ಇಷ್ಟಪಡ್ತಾರಲ್ವಾ. ಸೊ ಹಾಗಾಗಿ ನೀವು ರಾಗಿ ಹಿಟ್ಟಲ್ಲಿ ಯಾಕೆ ಚಾಕ್ಲೇಟ್ ಮಾಡಬಾರ್ದು? ಇದು ಸೇಮ್ ಅದೇ ಟೇಸ್ಟ್ ಕೊಡುತ್ತೆ. ನಿಮಗೆ ಒಂದು ಚೂರು ಕೂಡ ನೀವು ರಾಗಿ ಹಿಟ್ಟಲ್ಲಿ ಮಾಡಿದಿರ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಈಗಾಗಲೇ 3-4 ಸಲ ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಸೊ ಹೇಗ್ ಬಂತು ಎಲ್ಲ ಹೇಳಿ. ಯಾರು ಲೈವ್ ಬಂದಿದ್ದೀರಾ ಕೂಡ ಗೊತ್ತಿಲ್ಲ. ಸೊ ಅಮೂಲ್ ಲೈವ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ. ಒಬ್ಬೊಬ್ರು ಒಂದೊಂದ್ ತರ ಅಡಿಗೆ ಮಾಡ್ತಾ ಇದ್ದಾರೆ. ಎಲ್ಲಾದ್ರಲ್ಲೂ ತುಂಬಾ ಕಲ್ತ್ಕೊಳ್ಳೋಂಥದ್ದು ಇರುತ್ತೆ. ನೋಡಿ, ಈ ರೀತಿ ಹಿಂಗೆ ಫ್ರೈ ಮಾಡ್ಕೋಬೇಕು. ತುಪ್ಪ ಅಷ್ಟೇ ಹಾಕೊಂಡು ನಾನು ಈ ರೀತಿ ಮಾಡ್ತಾ ಇದ್ದೀನಿ, ರೋಸ್ಟ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ ಹುರಿತಾ ಇರೋದು? ಸೊ ಇದೀಗಾಗಿದೆ, ಸಾಕಿದ್ದು. ನಾನು ತುಂಬಾ ಕಮ್ಮಿ ತಗೊಂಡಿದ್ದೀನಿ. ಇದನ್ನ ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನಾನು ರಾಗಿ ಹಿಟ್ಟು ಮತ್ತೆ ಆ ಗೋಡಂಬಿ ಮತ್ತೆ ಒಣಕೊಬ್ಬರಿ ಎಲ್ಲ ಹುರಿದಿದ್ದೆ ಅಲ್ವಾ, ಅದನ್ನೆಲ್ಲ ಹುರಿದು ಪುಡಿ ಮಾಡಿದ್ದೆ ಅಲ್ವಾ. ಸೊ ಅದನ್ನೆಲ್ಲ ಹುರಿದಿದ್ನಲ್ಲ, ಇವಾಗ ಹುರಿದು ತೋರ್ಸಿದ್ನಲ್ಲ, ಅದನ್ನ ನಾನು ಆಕ್ಚುಲಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ವೈ ಬಿಕಾಸ್ ನನ್ನ ರಾಗಿ ಈಗ ತಾನೇ ಹುರಿದಿದ್ದೀನಿ ರಾಗಿ ಹಿಟ್ಟು. ಅದನ್ನ ಬಿಸಿ ಬಿಸಿ ಮಿಕ್ಸಿಗೆ ಹಾಕಿದ್ರೆ ಹಾಳಾಗೋಗುತ್ತೆ, ಡ್ರೈ ಫ್ರೂಟ್ಸ್ ಕೂಡ. ಸೊ ಅದಕ್ಕೆ ಅದ್ರ ಜೊತೆನಲ್ಲಿ ನಾನು ಮುಂಚೆ ತೋರಿಸಿದ್ನಲ್ಲ ನಿಮ್ಗೆ ಏನೇನೋ, ಲೈಕ್ ಲವಂಗ ಮತ್ತೆ ಏಲಕ್ಕಿ ಮತ್ತೆ ಶುಗರು ಮತ್ತೆ ಇನ್ನೊಂದೇನು ಅಂದ್ರೆ ಇದು ಕೋಕೋ ಪೌಡರು, ಇಷ್ಟನ್ನ ಅದ್ರ ಜೊತೆಲಿ ಹಾಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪೌಡ್ರ್ ಈಗ ಸಡನ್ ಆಗಿ ಮಾಡೋಕ್ಕಾಗಲ್ಲ, ಹುರಿದಿದ್ದೀನಿ, ಬಿಸಿ ಇದೆ. ಸೊ ಹಾಗಾಗಿ ಇದ್ರ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾವು ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಸ್ವಲ್ಪ ತುಪ್ಪ ಹಾಕೋಬೇಕು. ತುಪ್ಪ ಹಾಕೊಂಡಿದ್ದೀನಿ. ಸೊ ಇವಾಗ ಅದ್ರ ಜೊತೆಗೆ ನಾನು ಏನ್ ಹಾಕೋಬೇಕು, ಸ್ವಲ್ಪ ಅಮೂಲ್ದು ಹಾಲು ಕಾಯಿಸಿಟ್ಟಿರೋದು ಇದನ್ನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪನೇ ಹಾಕೋಬೇಕು, ಒಂದು ಅರ್ಧ ಸ್ಪೂನು 1 ಸ್ಪೂನ್ ಹೀಗೆ ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬೇಕು. ನೀವು ಒಂದೇ ಸಲ ಹಾಕ್ಬಿಟ್ರೆ ಏನಾಗುತ್ತೆ, ಆಮೇಲೆ ಅದು ತುಂಬಾ ಕನ್ಸಿಸ್ಟೆನ್ಸಿ ಲಿಕ್ವಿಡ್ ಪಾಯಸ ತರ ಆಗ್ಬಿಟ್ರೆ ಆಮೇಲೆ ನಿಮ್ಗೆ ಅದನ್ನ ಬರ್ಫಿ ತರ ಮಾಡಕ್ಕೆ, ಬಾರ್ ತರ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ನೋಡ್ಕೊಂಡು ಸ್ವಲ್ಪನೇ ಹಾಕೋಬೇಕು. ನೀವು ಹಾಲು ಬೇಡ ಅಂದ್ರೆ ಎಣ್ಣೆ ಕೂಡ ಹಾಕೋಬಹುದು. ನಾನಿಲ್ಲಿ ಅಮೂಲ್ ಹಾಲು ತಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಅಮೂಲ್ ತುಪ್ಪನೇ ತಗೊಂಡೆ. ಸೊ ಈಗ ಮತ್ತೆ ಇನ್ನೊಂದು ಚೂರು ಹಾಲು ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕು, ಒಟ್ಟಿಗೆ ಹಾಕ್ಬಿಟ್ರೆ ಗೊತ್ತಾಗಲ್ಲ ನಿಮ್ಗೆ ಇದು ಕನ್ಸಿಸ್ಟೆನ್ಸಿ ಇಷ್ಟು ಅಂತ. ಈಗ ನಾವು ಜಾಮೂನ್ ಎಲ್ಲ ಕಲ್ಸ್ಕೊಳ್ವಾಗ ಹಾಲು ಹಾಕಿ ಕಲ್ಸ್ಕೊತೀವಲ್ಲ, ಅವಾಗ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೋಬೇಕಲ್ಲ. ಸೊ ಅದೇ ರೀತಿನಲ್ಲಿ ಇಲ್ಲೂ ಕೂಡ ನೀವು ಕಲ್ಸ್ಕೋಬೇಕು. ಇದಕ್ಕೆ ಏನೇನು ಹಾಕಿದ್ದೀನಿ, ರಾಗಿ ಹಿಟ್ಟು ಹುರಿದಿದ್ದೀನಿ, ದೆನ್ ಡ್ರೈ ಫ್ರೂಟ್ಸು, ಕ್ಯಾಶ್ಯೂ, ದೆನ್ ಬಾದಾಮ್ ಹುರಿದಿದ್ದೀನಿ, ದೆನ್ ಒಣ ಕೊಬ್ಬರಿ ಹುರಿದಿದ್ದೀನಿ, ಆಮೇಲೆ ಎಳ್ಳು ಹುರಿದು ಇಟ್ಕೊಂಡಿದ್ದೀನಿ. ಅದು ಒಂದ್ಸಲ ಮಾಡಿದ್ದೀನಿ ಆಲ್ರೆಡಿ, ಎಳ್ಳನ್ನ ಹಾಕ್ಬಿಟ್ಟು.
ಅದು ಬೇಕಂದ್ರೆ ಹಾಕೋಬಹುದು. ಅಷ್ಟೊಂದು ಹುರಿದು ಪುಡಿ ಮಾಡುವಾಗ ನಾವು ಒಂದು ಸ್ವಲ್ಪ ಲವಂಗ, ಒಂದೆರಡು ಲವಂಗ, ಒಂದು 3-4 ಏಲಕ್ಕಿ ಎಲ್ಲ ಹಾಕ್ಬಿಟ್ಟು, ಮತ್ತೆ ಕೋಕೋ ಪೌಡ್ರು ಅಷ್ಟು ಹಾಕ್ಬಿಟ್ಟು, ಕೋಕೋ ಪೌಡ್ರು ಅದ್ರ ಜೊತೆಗೆ ಚಾಕ್ಲೇಟ್, ಅಮೂಲ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್ ಅದನ್ನ ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರೋದು ಇದು. ಸೊ ನೋಡಿ, ಇದು ಒಂದು ಹದಕ್ಕೆ ಬರ್ತಾ ಇದೆ ಇವಾಗ. ಈಗ ಕರೆಕ್ಟ್ ಆಗಿದೆ, ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ತುಂಬಾ ಇದಾಯ್ತು ಅಂದ್ರೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ರೆ ಎಕ್ಸ್ಟ್ರಾ, ಈಗ ನಾನು ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋಬಹುದು, ಏನು ತೊಂದರೆ ಏನಿಲ್ಲ. ಇಲ್ಲ ಕೋಕೋ ಪೌಡರ್ ಎಕ್ಸ್ಟ್ರಾ ಇದ್ರೆ ಅದನ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ಸೊ ಹೀಗೆ ಆ್ಯಡ್ ಮಾಡಿಕೊಂಡು ಮಾಡ್ಬೋದು ಕೂಡ. ನೋಡಿ, ಈಗ ಇದು ಆಗಿದೆ. ಇದನ್ನ ನಾವು ಒಂದು ಪ್ಲೇಟಿಗೆ ತುಪ್ಪನ ಗ್ರೀಸ್ ಮಾಡಿಬಿಟ್ಟು ಅದ್ರ ಮೇಲೆ ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕು. 1 ನಿಮಿಷ. ನೋಡಿ, ಇವಾಗ ಇದು ಅಮೂಲ್ ತುಪ್ಪನೇ ಹಾಕಿದ್ದೀನಿ. ಸೊ ಇದನ್ನ ಹೀಗೆ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿಬಿಡೋಣ. ತುಂಬಾ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಲಿಲ್ಲ, ಇಲ್ಲೋ ಹಾಕ್ತೀವಿ ಅನ್ನೋ ದೃಷ್ಟಿಲೇ ಹಾಕ್ಲಿಲ್ಲ. ಸೊ ಈಗ ನಾವು ಇದನ್ನ ಈ ರೀತಿ ಚಾಕ್ಲೇಟ್ ಬಾರ್ಸ್ ಎಲ್ಲ ಇರುತ್ತಲ್ಲ, ನಟ್ಟಿ ಬಾರ್ಸ್ ಎಲ್ಲ ನೋಡಿರ್ತೀರಲ್ವಾ. ಸೊ ಆ ರೀತಿನಲ್ಲಿ ಇದನ್ನ ಕಟ್ ಮಾಡಿದ್ರೆ ಸೇಮ್ ಹಾಗೆ ಇರುತ್ತೆ, ಅದೇ ಟೇಸ್ಟ್ ಕೊಡುತ್ತೆ ಕೂಡ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದನ್ನ ನಾನು ರೆಕ್ಟಾಂಗಲ್ ಆರ್ ಸ್ಕ್ವಯರ್ ಅಲ್ಲಿ ಯಾಕೆ ಮಾಡ್ತಿದ್ದೀನಿ ಅಂದ್ರೆ, ಈ ರೀತಿ ಕಟ್ ಮಾಡಿದಾಗ ಬಾರ್ ತರ ರೌಂಡ್ ಶೇಪ್ ಮಾಡಿದ್ರೆ ನೀವು ಬೇರೆ ತರ ಶೇಪ್ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ. ಈ ಚಾಕ್ಲೇಟ್ ಆಗಿರೋದ್ರಿಂದ ಈ ರೀತಿ ಶೇಪ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾವೇನ್ ಮಾಡ್ಬೇಕು, ಇದಕ್ಕೆ ಗೋಡಂಬಿನ ಈ ರೀತಿನಲ್ಲಿ ಹಾಕೋಬೇಕು. ಮತ್ತೆ ಬಾದಾಮ್ ಕೂಡ ಹಾಕ್ತಾ ಇದ್ದೀನಿ. ಎಳ್ಳಿಂದ ಆಲ್ರೆಡಿ ಹಾಕಿ ಮಾಡಿಟ್ಟಿದ್ದೀನಿ, ಅದು ಕೂಡ ತೋರಿಸ್ತೀನಿ ನಿಮ್ಗೆ. ಇದಕ್ಕೆ ಎಳ್ಳು ಹಾಕ್ತಾ ಇಲ್ಲ, ಅದು ಆಪ್ಷನಲ್. ಕೆಲವರು ಎಳ್ಳು ಇಷ್ಟಪಡ್ತಾರೆ, ಆಕ್ಚುಲಿ ಎಳ್ಳು ಕೂಡ ಹೆಲ್ದಿ. ಸೊ ಇದು ನಾನು ಡ್ರೈ ಫ್ರೂಟ್ಸು, ಬಾದಾಮು ಮತ್ತೆ ಕ್ಯಾಶ್ಯೂ ಅಂದ್ರೆ ಗೋಡಂಬಿ 2 ಯೂಸ್ ಮಾಡಿದ್ದೀನಿ. ನೀವು ಪಿಸ್ತಾ ಯೂಸ್ ಮಾಡ್ಬೋದು, ವಾಲ್ನಟ್ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಮಾಡಿದ್ದೀನಿ. ಈಗ ಏನ್ ಮಾಡ್ಬೇಕು, ಒಂಚೂರು ಈ ರೀತಿ ಪ್ರೆಸ್ ಮಾಡ್ಬೇಕು. ಸೊ ಅದ್ರೊಳಗಡೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ನಾವು ಇದನ್ನ ಹಿಂಗ್ ಮಾಡಿದ್ಮೇಲೆ ಫ್ರಿಜ್ಜಲ್ಲಿ ಒಂದು 15-20 ಮಿನಿಟ್ಸು ಇಲ್ಲ ಹಾಫ್ ಅನ್ ಅವರ್ ಇಟ್ರೆ ನೀಟಾಗಿ ಸೆಟ್ ಆಗುತ್ತೆ. ಸೊ ಅದಕ್ಕೆ ಹಿಂಗ್ ಮಾಡಿಟ್ಟಿದ್ದೀನಿ. ಇದು ನೀಟಾಗಿ ಸೆಟ್ ಆಗುತ್ತೆ. ಸೆಟ್ ಆದ್ಮೇಲೆ
ನೋಡಿ ಈ ರೀತಿ ಮಾಡಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮೇಲೆ ಹಿಂಗೆ ಮಾಡಿದ್ದೀನಿ. ಇದನ್ನ ನಾನು ಇವಾಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರ್ತೇನೆ. ಇದು 15-20 ಮಿನಿಟ್ಸು ಸೆಟ್ ಆಗಬೇಕು. ಸೊ ಹಾಗಾಗಿ ನಾನು 15 ಮಿನಿಟ್ಸ್ ವೆಯ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ಲೈವ್. ಸೊ ಹಾಗಾಗಿ ನಾನು ಏನು ಮಾಡಿದೆ, ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇಟ್ಬಿಟ್ಟು ಬಂದ್ಬಿಡ್ತೀನಿ. ನೋಡಿ, ಅದು ಒಂದು 20 ಮಿನಿಟ್ಸು ಸೆಟ್ ಆದ್ಮೇಲೆ, 20 ಮಿನಿಟ್ಸ್ ಆರ್ ಹಾಫ್ ಅನ್ ಅವರ್ ಸೆಟ್ ಆದ್ಮೇಲೆ ಆ ಬಾರು ಈ ರೀತಿ ಬರುತ್ತೆ. ನೋಡಿ, ಸೇಮ್ ಚಾಕ್ಲೇಟ್ ತರನೇ ಕಾಣಿಸ್ತಿಲ್ಲ? ಸೊ ಈ ರೀತಿ ಬರುತ್ತೆ. 1 ನಿಮಿಷ ಇದನ್ನ ಪ್ಲೇಟ್ಗೆ ಹಾಕೊಂಡು ತಗೊಂಡ್ಬಂದ್ಬಿಡ್ತೀನಿ. ನೋಡಿ, ಇದು ಬರೀ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು ರಾಗಿ ಚೋಕು ನಟ್ಟಿ ಬಾರ. ಆಮೇಲೆ ನಾನು ಹೇಳಿದ್ದೆ ಆಲ್ರೆಡಿ ಎಳ್ಳು ಕೂಡ ಹಾಕಿ ಮಾಡಿಟ್ಟಿದ್ದೀನಿ ಅಂತ, ಅದನ್ನು ಕೂಡ ತೋರಿಸ್ತೀನಿ. 1 ನಿಮಿಷ. ನೋಡಿ, ಇದು ಎಳ್ಳು ಹಾಕಿದ್ದೀನಿ. ಇದು ಎಳ್ಳು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದು. ಇದು ಬರೀ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು. ಎರಡು ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ ಹೇಗ್ ಬಂದಿದೆ, ಚೆನ್ನಾಗಿ ಬಂದಿದೆ ಅಲ್ಲ? ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಟ್ರೈ ಮಾಡ್ತೀರಲ್ಲ? ಸೊ ಹೇಗಿದೆ ರಾಗಿ ಚೋಕು ನಟ್ಟಿ ಬಾರ್? ಚೆನ್ನಾಗಿದೆ ಅಲ್ಲ? ಸೊ ನನಗೆ ಅಮೂಲ್ ಲೈವ್ ಕನ್ನಡ ಕಾರ್ಯಕ್ರಮದಲ್ಲಿ ಇಂಥ ಒಂದು ದೊಡ್ಡ ಪ್ಲಾಟ್ಫಾರ್ಮ್ನಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಮೂಲ್ ಲೈವ್ ಸ್ಟಾಫ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.